ನಮಸ್ತೆ ಬಂಧುಗಳೇ, ನಾವು ಇಲ್ಲಿ ಒಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮ ಪಂಚಾಯತ್ ಅಲ್ಲಿ ಇದ್ದೇವೆ. ಸೊ ಇಲ್ಲಿ ಗ್ರಾಮದಲ್ಲಿ ಮೇನ್ ಆಗಿ ಇಲ್ಲಿ ಒಂದು ಬೊಬ್ಬರಿಯ ಗುಡ್ಡೆ ಅಂತ, ಇಲ್ಲಿ ಒಂದು ಈ ರೋಡ್ ನಲ್ಲಿ ತುಂಬಾ ಫಲಾನುಭವಿಗಳು ಅಂದ್ರೆ ಅವರಿಗೆ ಪಾಪ ಕಷ್ಟ ಆಗ್ತಾ ಇತ್ತು. ಇದು ಫುಲ್ ಕತ್ಲೆ ಇತ್ತು. ಇಲ್ಲಿ ಇವರಿಗೆ ಒಂದು ಲೈಟಿನ ವ್ಯವಸ್ಥೆ, ಒಂದು ದೀಪದ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ತುಂಬಾ ಸಲ ಇವರು ಪಂಚಾಯತಿಗೆ ಹೋಗಿ ಅದಾಗ್ಲಿಲ್ಲ. ಆಮೇಲೆ ನಾವು ಫೈನಲಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ KRS ಮೂಲಕ ನಾವು ಪಂಚಾಯತ್ಗೆ ಹೋಗಿ ಒಂದು ಮನವಿ ಕೊಟ್ಟು, ಆವಾಗ ಸುರೇಖಾ ಮೇಡಮ್ ಅಂತ ಪಂಚಾಯತ್ನವರು, ಹಾಗೆ ನಮ್ಮ ತಾಲೂಕ್ ಪಂಚಾಯತ್ನ ಎಕ್ಸಿಕ್ಯೂಟಿವ್ ಆಫೀಸರು ಪ್ರಶಾಂತ್ ಸರು ನಮ್ಮ ಮನವಿಗೆ ಒಂದು ಹೋಗೊಟ್ಟು ಆಮೇಲೆ ನೆರವೇರಿಸಿದ್ದಾರೆ. ನಮಗೆ ಸೋಲಾರ್ ಲೈಟ್, ಈ ಫಲಾನುಭವಿಗಳಿಗೆ ಸೋಲಾರ್ ಲೈಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದರೆ, ಇವರ ಮನೆಯಲ್ಲಿ ಆ್ಯಕ್ಚುಲಿ ರೋಗಿಗಳಿದ್ದಾರೆ. ಅದೇ ನೆರೆ ಮನೆಯಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಈ ಥರ ಎಲ್ಲ ಇದ್ದರು. ಸೊ ಅಲ್ಲಿ ತೀರ್ಕೊಂಡು ಬಿಟ್ಟಿದ್ರು. ಆ ಟೈಮ್ನಲ್ಲಿ ಈ ಕಗ್ಗತ್ತಲೆಯಲ್ಲಿ ಅಂದರೆ ರಾತ್ರಿ ಇವ್ರು ಬರಬೇಕಾದ್ರೆ ನೋಡ್ತಾ ಇರ್ಬೋದು, ಈ ಮಕ್ಕಳು ಎಲ್ಲ ಇದ್ದಾರೆ. ಇವರಿಗೆ ಹೋಗ್ಬೇಕಾದ್ರೆ ತುಂಬ ಭಯ ಆಗ್ತಾ ಇತ್ತು. ಯಾಕಂದರೆ ಇದೊಂಥರ ಒಂದು ಕಾಡಿನ ಪ್ಲೇಸ್ ಆಚೆ ನೋಡಬೇಕಾದ್ರೆ. ಸೊ ಆಗ ಅಲ್ಲಿ ತೀರ್ಕೊಂಡು ಬಿಟ್ಟವರ ಮನೆಗೆ ಅಲ್ಲಿ ಲೈಟಿನ ಯಾವುದೇ ವ್ಯವಸ್ಥೆ ಇಲ್ಲದ್ರಿಂದ ಈ ರೋಡ್ ಸೈಡ್ನಲ್ಲಿ ಇದು ಟ್ರ್ಯಾಕ್ಟರ್ನ ಲೈಟ್ ಇಟ್ಬಿಟ್ಟು ಆ ಒಂದು ಕಾರ್ಯ ಮಾಡಬೇಕಾಯಿತು. ಸೊ ತುಂಬ ಬೇಸರದ ಸಂಗತಿ. ಅದನ್ನು ನೋಡಿಬಿಟ್ಟು ನಾವು KRSನಿಂದ ಇದೊಂದು ಅತಿ ಅವಶ್ಯಕವಾದ ಒಂದು ಯೋಜನೆ ಮಾಡಲೇಬೇಕಂತ ಹೇಳಿದಾಗ ನಮ್ಮ ಒಂದು ಮನವಿಗೆ ಮಾಳ ಪಂಚಾಯತ್ ಸುರೇಖಾ ಮೇಡಮ್ ಹಾಗೆ ತಾಲೂಕ್ ಪಂಚಾಯತ್ನ ಪ್ರಶಾಂತ್ ಸರ್ ಕಿವಿಗೊಟ್ಟು ಇದನ್ನೊಂದು ಮಾಡಿಸಿಕೊಟ್ಟಿದ್ದಾರೆ. ತಮ್ಗೆ ಏನು ಅನಿಸುತ್ತೆ ಸರ್? ಸಂತೋಷ್ ಅಂತ ಇವರು ಫಲಾನುಭವಿ. ನಿಮ್ಗೆ ಏನು ಅನಿಸುತ್ತೆ? ಇದೊಂದು ನಿಮಗೆ ಉಪಕಾರ ಆಯ್ತಾ KRSನಿಂದ? ಏನು ಹೇಳ್ತೀರಾ? ಹಾಕಿದ್ದು ಇಲ್ಲಿ ಒಳ್ಳೇದಾಯಿತು. ಇಲ್ಲಿ ನಾವು ಮೊದಲು ಇಲ್ಲಿಗೆ ಹಾಕಬೇಕಂತ ಹೇಳಿದ್ದೇವೆ. ಆದರೂ ಅದು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿ ಅಲ್ಲಿ ಬೇರೆ ದಾರಿಗೆ ಹಾಕಿದ್ದಾರೆ, ಇಲ್ಲಿ ಈ ದಾರಿ ಬಿಟ್ಟು. ಮತ್ತು ನಿಮ್ಮ ಇದರಿಂದ ನಮಗೆ ಈ ದಾರಿದೀಪ ಇಲ್ಲಿಗೆ ಆಗಿದೆ, ತುಂಬ ಉಪಯೋಗ ಆಗಿದೆ. ಓಕೆ ಓಕೆ, ತುಂಬ ಥ್ಯಾಂಕ್ ಯು. ಹಾಗೆ ರಾಘು ಭಂಡಾರಿ, ಇವರದ್ದು ಮನೆ ಇಲ್ಲಿ ಕಾಣ್ತಾ ಇದೆ. ಇವರಿಗೂ ಹೇಗೆ ಅನ್ನಿಸ್ತಾ ಇದೆ? ಇದೊಂದು ದಾರಿದೀಪ ಆಗಿ ನಿಮ್ಗೆ ಏನಾದರೂ ಇದರಿಂದ ಉಪಕಾರ ಆಯ್ತಾ? ಹೇಗೆ ಅನಿಸುತ್ತೆ? ಎಲ್ಲರಿಗೂ ಉಪಕಾರ ಕೊಡೋದು, ನಮಗೆ ಕೂಡ ಉಪಕಾರ. ಪಕ್ಕದಲ್ಲಿ ಇದರಲ್ಲಿ ಕತ್ತಲೆ ಕಾಣ್ತದೆ, ಈಗ ಎಲ್ಲ ಬೆಳಗ್ಗೆ ಕಾಣ್ತದೆ, ಇಲ್ಲಿ ಕಾಣ್ತದೆ. ಇಲ್ಲಿ ದೈವದ್ದು ಹೌದು, ಅದನ್ನು ತೋರಿಸಿ ನಮ್ಮ ಉಪಾಧ್ಯಕ್ಷರು ಲೈವ್ ವಿಡಿಯೋ ಮಾಡ್ತಾ ಇದ್ದಾರೆ, ನಾಗೇಶ್ ಅವರು. ಸೊ ಇಲ್ಲಿ ಬೊಬ್ಬರಿಯ ಗುಡ್ಡೆ ಅಂತ ಒಂದು ದೈವ ಸ್ಥಾನ ಉಂಟು. ಇಲ್ಲೂ ಇದಕ್ಕೂ ಎಲ್ಲದಕ್ಕೊಂದು ಉಪಕಾರ ಆಗಿದೆ. ಹೌದು, ಬರುವ ಭಕ್ತರಿಗೂ ಇದೊಂದು ತುಂಬ ಒಂದು ಯೂಸ್ ಆಗಿದೆ. ಸೊ ಹಾಗೆ ನಮ್ಮ ಅಧ್ಯಕ್ಷರು ಒಂದು ಮಾತು ಇದ್ರ ಬಗ್ಗೆ ಹೇಳಬೇಕು. ಉಮೇಶ್ ಕಲ್ಲೋಟ್ ಅವರು, ಕಾರ್ಕಳ ತಾಲೂಕು. ಇಲ್ಲ, ಕಾರ್ಕಳ ತಾಲೂಕು ಅಧ್ಯಕ್ಷನಾಗಿ ನಾನು ಹೇಳೋದು ಏನಂದರೆ, ನಮ್ಮ ಆರತಿ ಮೇಡಮ್ ಅವರ ಈ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೂ ಇಲ್ಲಿನ ನಾಗರಿಕರಿಗೂ ಇದರಿಂದ ತುಂಬ ಸಹಾಯ ಆಗಿದೆ. ಅದಕ್ಕೋಸ್ಕರ ನಾವು ಪಂಚಾಯತಿ PDO ಹಾಗೂ ತಾಲೂಕ್ ಪಂಚಾಯತಿ ಯು ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ವಂದನೆಗಳು. ಓಕೆ, ಹಾಗೆ ಕಾರ್ಯದರ್ಶಿ ಇದ್ದಾರೆ ಸುಕೀರ್ತಿ ಜೈನ್. ತಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾವು ಹೋರಾಟ ಮಾಡಿದ್ವಿ. ಇವರು ಅಂದರೆ ಇಲ್ಲಿಯವರು ಮನೆಗಳು ಸುಮಾರು ಇದ್ದಾವೆ ಅಂತ ಹೇಳ್ತಾರೆ. ಇವರಿಗೆ ಹೋಗಲಿಕ್ಕೆ ದಾರಿಗೆ ಲೈಟ್ ಇಲ್ಲ ಅಂದರೆ ಅದು ಹಾವು ಬರಲಿ ಇನ್ನೊಂದು ಮತ್ತೊಂದು ಯಾವುದು ಕಾಣೋದಿಲ್ಲ. ಅದರಿಂದಾಗಿ ಈ ಸೋಲಾರ್ ಲೈಟ್ ಹಾಕಿದ್ರಿಂದ ಇವರಿಗೆ ಹೋಗಿ ಬರಲಿಕ್ಕೆಲ್ಲ ಈಗ ಸ್ವಲ್ಪ ಹೆದರಿಕೆ. ಅಂದರೆ ಇನ್ನು ಹತ್ತಿರದಲ್ಲಿ ಹಾಡಿ ಗುಡ್ಡೆ ಉಂಟು. ಸಣ್ಣ ಮಕ್ಕಳೆಲ್ಲ ಸಂಜೆ ಆಗುವಾಗ ಕೆಲಸ ಬಿಟ್ಟು ಹೋಗುವಾಗ ತೊಂದರೆ ಆಗ್ತದೆ. ಆ ಥರ ಅದಕ್ಕಾಗಿ ಈ ಲೈಟ್ ಹಾಕಿದ್ರಿಂದ ಅವರಿಗೆ ಇನ್ನೂ ಅಷ್ಟು ಆ ಥರದ ಹೆದರಿಕೆ ಇರಲಿಕ್ಕಿಲ್ಲ. ಅದು ನಮ್ಮ KRS ಪಕ್ಷದ ಆರತಿ ಮೇಡಮ್ ಅವರ ಸತತ ಪ್ರಯತ್ನದಿಂದ ಇವರ ಅರ್ಜಿಯನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟು ಅವರಿಂದ ಇದನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಆದರೂ ಅದಕ್ಕಿಂತ ಮೊದಲು ಕೂಡ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿ ಇನ್ನೊಂದು ರೋಡಿಗೆ ಹಾಕಿದ್ದಾರೆ. ಅದು ಜನರ ಕೆಲವೊಂದು ಸಣ್ಣತನ ಬುದ್ಧಿಯೆಲ್ಲ ಇರ್ತದೆ. ಆದರೆ ಇದನ್ನು ಈಗ KRS ಪಕ್ಷ ಪ್ರತಿ ವಿಷಯದಲ್ಲೂ ಹೋರಾಟ ಮಾಡಿ ಅದರ ಬೆನ್ನೆ ಹೋಗಿ ಅದನ್ನು ಎಲ್ಲಿ ಹಾಕಬೇಕು ಆ ಜಾಗಕ್ಕೆ ಹಾಕಿಸಿ ಕೊಟ್ಟಿದ್ದಾರೆ. ಅದರಿಂದಾಗಿ ಇವರಿಗೆಲ್ಲ, ಇಲ್ಲಿ ಇರುವವರಿಗೆಲ್ಲ ಇದರಿಂದ ಅನುಕೂಲ ಆಗಿದೆ. ಅವರು ಕೂಡ ಬಾಯಿನಲ್ಲಿ ಹೇಳಿದ್ದಾರೆ. ನಮಗೂ ಖುಷಿಯಾಗಿದೆ. ನಮ್ಮ ಪಕ್ಷ ಇಷ್ಟು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ರಿಂದ ಇಂಥ ಕೆಲಸಗಳು ಆಗ್ತಾ ಇದೆ ಅಂತೇಳಿ. ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಉಡುಪಿ ಜಿಲ್ಲೆಗೆ KRS ಒಂದು ತಂಡ ಈಗ ಸಕ್ರಿಯವಾಗಿ ನಾವು ಎಲ್ಲ ಕಡೆ ಇದನ್ನ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸೊ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಗ್ರಾಮ ಪಂಚಾಯತ್ ಆಗಲಿ ಅದು ಫಲಾನುಭವಿಗಳಿಗೆ ಅವರಿಗೆ ನಿಜವಾಗ್ಲೂ ಅಲ್ಲಿಂದ ತೊಂದರೆ ಆಗ್ತಾ ಇದೆ, ಅವರಿಗೆ ಸರ್ಕಾರದ ಯೋಜನೆಗಳು ಸಿಗ್ತಾ ಇಲ್ಲ, ಈ ಥರ ಇರುವಾಗ ಆ ಮನವಿಗೆ ನಾವು ಹೋಗೊಟ್ಟು ಈ ಥರ ಒಂದೊಂದೇ ಕೆಲಸ ಮಾಡ್ತಾ ಇದ್ದೇವೆ.
ಮಾಳ ಪಂಚಾಯತ್ನ ಜನರೇ ನಿಮಗೂ ಎಲ್ರಿಗೂ ನಾವು ಹೇಳ್ತಾ ಇದ್ದೇವೆ, ಬನ್ನಿ ಕೈ ಜೋಡಿಸಿ ಇಂಥ ಒಳ್ಳೆ ಪ್ರಯತ್ನಕ್ಕೆ ಎಲ್ಲರೂ ಒಂದು ಭಾಗಿಯಾಗೋಣ. ನಮ್ಮ ಗ್ರಾಮದ ಏನು ಯೋಜನೆಗಳು ಸರ್ಕಾರದ ಇದೆ ಅದನ್ನು ಫಲಾನುಭವಿಗಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ. ಜೈ KRS. ಜೈ KRS.